ಮೈನಾ ಡೈರೆಕ್ಟರ್ ಸ್ಪೆಷಲ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಈ ಚಿತ್ರದ ಬಗ್ಗೆ ಮಾತಾಡ್ತಿದ್ದೀವಿ. ಸಹಜವಾಗಿ ಇಲ್ಲಿ ಬಂದಿದ್ದಾರೆ ಅಂದಮೇಲೆ ಈ ಚಿತ್ರದ ಬಗ್ಗೆ ಒಳ್ಳೇದು ಮಾತಾಡಕ್ಕೆ ಬಂದಿರ್ತಾರೆ, ಯಾಕೆಂದರೆ ಚಿತ್ರ ಚೆನ್ನಾಗಿದೆ ಅಂತ. ಆದರೂ ಕೂಡ ಎಲ್ಲೊಂದು ಕಡೆ ಈ ಪಾಯಿಂಟ್ ಸ್ವಲ್ಪ ಚೇಂಜ್ ಮಾಡ್ಬೋದಾಗಿತ್ತು ಅಂತ ಅನಿಸೋ ಪಾಯಿಂಟ್ಗಳು ಇರ್ತವೆ. ಅದನ್ನು ನೀವು ಹೇಳಿರ್ತೀರಾ ಇವ್ರಿಗೆ, ನಮ್ಮ ನಾಗಶೇಖರ್ ಅವ್ರಿಗೆ, ಆ ಥರದ್ದು ಏನಾದರೂ ಹೇಳ್ಬೋದಾ? ಓಕೆ, ನನಗೆ ಅನಿಸಿದ ಒಂದು ಪಾಯಿಂಟ್ ಇದೆ. ಅಂದರೆ ಈಗ ಸಿನಿಮಾದಲ್ಲಿ ಆ ಹುಡುಗಿ ಟ್ರೈನಲ್ಲಿ ಒಂದು ಮೂಲೆಯಲ್ಲಿ ಕೂತಿರ್ತಾಳೆ, ಯಾವಾಗ ಇವನು ಕಾಲಿಲ್ದಿರೋ ಥರ ಭಿಕ್ಷೆ ಬೇಡಕ್ಕೆ ಬರ್ತಾನೆ. ಅದು ಮುಂದುವರಿಯುತ್ತೆ ನಮ್ಗೆ. ಆದರೆ ನನಗೆ ಗೊತ್ತಿರಲಿಲ್ಲ, ಕತೆ ಗೊತ್ತಿರಲಿಲ್ಲ, ನನಗೇನು ಗೊತ್ತಿರಲಿಲ್ಲ. ನಾನು ಎಲ್ಲ ರೀತಿ ನೋಡ್ತಿದ್ದೆ. ಅವಳಿಗೆ ಕಾಲಿಲ್ಲ ಅಂತ ತೋರಿಸ್ತಾರೆ. ಅಂದರೆ ಒಂದು ಅವನಿಗೆ ಅವಳ ಬ್ಯಾಗ್ನ ಯಾರೋ ಕದ್ದು ಓಡೋಗ್ತಾರೆ. ಓಡೋಗಿದ ನಂತರ ಇವನು ಓಡೋಗ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅವಳ ಮುಂದೆ ಕಾಲಿದೆ ಅಂತ ತೋರಿಸ್ಕೋಬೇಕಾಗತ್ತೆ. ಈಗ ಸರಿ ಓಡೋಗ್ತಾನೆ ಇವನು. ಓಡೋಗಿ ವಾಪಸ್ ಬಂದ ನಂತರ ಒಂದಾಗತ್ತೆ, ಏನಂದರೆ ಅವಳಿಗೆ ಕಾಲಿಲ್ಲ ಅನ್ನೋದನ್ನ ಆಡಿಯನ್ಸ್ಗೆ ಫಸ್ಟ್ ಟೈಮ್ ಹೇಳ್ತಾ ಇದ್ದಾರೆ. ಆ ರೆಕಾರ್ಡಿಂಗ್ ಶುರುವಾಗುತ್ತೆ, ಎಲ್ಲವೂ ಆಗುತ್ತೆ. ಅಲ್ಲಿ ಸಡನ್ನಾಗಿ ಏನಂದರೆ ಇವನಿಗೂ ಅದು ಹೊಸದು ಅಂತ ತೋರಿಸ್ತಾರೆ. ಅಂದರೆ ನಾಯಕ ನಟನಿಗೂ ಅದು ಹೊಸದು ಅಂತ. ಸರಿ, ಅಲ್ಲಿ ಶುರುವಾಗುತ್ತೆ. ಎದ್ದೋಳು ಅಂತ, ಅಂದರೆ ಎದ್ದು ನಿಂತ್ಕೋ ಅಂತ ಕೇಳ್ತಾನೆ. ಕೇಳಿದಾಗ ಆ ಹುಡುಗಿ ನನಗೆ ಕಾಲಿಲ್ಲ ಅಂತ ಹೇಳುತ್ತದು. ಅಂದರೆ ನನಗೆ ಕಾಲಿಲ್ಲ ಅಂತ ಅದು ನನಗೆ ಗೊತ್ತು ಅಂತ ಹೀರೋ ಹೇಳ್ತಾನೆ. ಆಗ ನಾನು 2 ದಿನದ ಹಿಂದೆ ನಿನ್ನ ತಾಯಿ ಟ್ರೈನ್ವರೆಗೂ ಬರೋದನ್ನ ನಾನು ನೋಡಿದ್ದೆ, ಆಗಲೇ ನಿನಗೆ ಕಾಲಿಲ್ಲ ಅಂತ. ಅದು ನಮ್ಗಳಿಗೆ ಆಗೋ ಸಮಸ್ಯೆ. ಇವಾಗ ನಾಗಶೇಖರ್ಗೂ ನಮಗೂ ಆಗೋ ಸಮಸ್ಯೆಗಳೇನೆಂದರೆ, ಇದು ಸಿನಿಮಾ ಟೀಮಲ್ಲಿ ಡಿಸ್ಕಷನ್ ಅಂತ ಆಗಬೇಕಾದ್ರೆ ಇವನು 2 ದಿನ, ಅಂದರೆ ಏನೇ ಆದರೂ ಇವನು ಇಷ್ಟು ಕಿಲಾಡಿ ಅವ್ನು ನೋಡಿರಲ್ವಾ, 2 ದಿನದಿಂದ ಅವನು, ಅಥವಾ ಅವಳು ಬೆಳಗ್ಗೆ ಟ್ರೈನಿಗೆ ಬಂದಾಗ ಅವ್ನು ನೋಡಿರಲ್ವಾ ಅಂತ ಕೇಳಿದ ಇದರಿಂದ ಉಲ್ಟಾ ಆಗೋ ಸ್ಕ್ರೀನ್ ಪ್ಲೇ ಅದು ನಮಗಳು ಗೊತ್ತಾಗುತ್ತೆ ಸಡನ್ನಾಗಿ. ಓಕೆ, ಯಾರೋ 4 ಜನ ಪ್ರಶ್ನೆ ಕೇಳಿದ್ದಾರೆ, ಓಕೆ ನಾಗಶೇಖರ್ ಈ ಶಾರ್ಟ್ ಹಾಕಿದ್ದಾರೆ ಅಂತ. ಆ್ಯಕ್ಚುಲಿ ಅದು ಇಲ್ಲ ಅಂದರೂ ನಡೆಯುತ್ತೆ. ಕರೆಕ್ಟ್, ಅದು ಬೇಕಾಗಿಲ್ಲ. ಅಂದರೆ ಅವನು 2 ದಿನದಿಂದ ನೋಡ್ದ ಅನ್ನೋದು ಬೇಕಾಗಿಲ್ಲ ನಮಗೆ. ನಮ್ಮಲ್ಲಿ ಏನಾಗುತ್ತೆ, ತುಂಬ ಮಾತಾಡೋದ್ರಿಂದ ಒಂದೊಂದು ಟೈಮ್ ನಾವು ಕೂಡ ಕೆಲವು ಶಾರ್ಟ್ ಹಾಕ್ಬಿಡ್ತೀವಿ. ಅದು ನಮಗೆ ಗೊತ್ತಾಗುತ್ತೆ. ಅದು ಸರಿ, ನಿನ್ನೆ ನಾನು ಸತ್ತಿನ ಹತ್ರ ಮಾತಾಡುವಾಗ ಹೇಳಿದೆ, ತುಂಬ ತಲೆ ತಿಂದಿದ್ದೀರ ಎಲ್ಲ ಸೇರಿ ನಾಗನಿಗೆ, ಅದಕ್ಕೆ ಹಂಗೆ ಆಗುತ್ತೆ ನೋಡು ಒಂದಷ್ಟು ಕಡೆ ಅಂತ. ಆಗ ಒಂದೊಂದು ಟೈಮು ನಾವೇ ಮರಿಬೇಕಾಗುತ್ತೆ. 1000 ಪ್ರಶ್ನೆಗಳು ಬರುತ್ತೆ, ಲಾಜಿಕ್ ಪಾಯಿಂಟ್ ಇದೆಯೋ ಇಲ್ಲೋ ನಾವು ದಾಟ್ಕೊತಿದ್ದೀವಿ ಅಂತ ದಾಟ್ಕೊಂಬಿಟ್ಟಿದ್ದು ನೀಟಾಗಿ. ಅದನ್ನು ಹೇಳಕ್ಕೆ ಹೋದರೆ ತೊಂದರೆ ಆಗುತ್ತೆ. ಕರೆಕ್ಟ್, ಆ ಥರದ್ದು. ಅರ್ಜುನ್, ನಿಮ್ಗೇನಾದ್ರು ಹೇಳ್ಬೇಕನ್ನಿಸ್ತಾ ಆ ಥರದ್ದು ಹೇಳಬೇಕು ಅನ್ನೋದಕ್ಕಿಂತ, ಯಾಕೆಂತಂದರೆ ಪ್ರತಿಯೊಬ್ಬ ನಿರ್ದೇಶಕನು ಒಂದಲ್ಲ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಯಾಕೆಂತಂದರೆ ಕೆಲವೊಂದು ನಡೆಯೋ ಕಾಲ ಎಡಗುತ್ತೆ. ಕರೆಕ್ಟ್, ಪ್ರತಿಯೊಬ್ಬನು ಮಾಡಿರ್ತಾನೆ. ಅದನ್ನ ಯಾರಾದರೂ ಒಬ್ಬರು ನಮಗೆ ಇದು ತಪ್ಪು ಅಂತ ಹೇಳಿದಾಗಲೇ ನಮಗೆ ಗೊತ್ತಾಗೋದು. ಆ ಥರ ತಪ್ಪುಗಳು 1-2 ಆಗಿದೆ. ಅದನ್ನು ಪಾಯಿಂಟ್ ಔಟ್ ಮಾಡಿ ಹೇಳುವಂಥಷ್ಟು ದೊಡ್ಡದಲ್ಲ. ಎಸ್, ಖಂಡಿತವಾಗ್ಲೂ ಅದನ್ನೆಲ್ಲ ಮೀರಿ ಮೈನಾ ಸಿನಿಮಾ, ಅದರಲ್ಲಿ ಒಂದೊಂದು ಸಣ್ಣ ಸೀನ್ಗಳನ್ನು ಅವ್ರು ಟ್ರೀಟ್ ಮಾಡಿರೋ ರೀತಿ ಹೇಳೋದು ಬೇರೆ ಸರ್. ಬಟ್ ಅದರಲ್ಲಿ ಒಂದು ಸೀನ್ ಇದೆ. ಎಸ್ ಎಸ್ ಸೊ ಮೈನಾದ ಮೈನಸ್ ಪಾಯಿಂಟ್ಗಳು ತುಂಬ ಮೈನರ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಮೈನರ್ ಅಂತಲ್ಲ, ತಪ್ಪೇ ಇಲ್ಲ. ಕೆಲವೊಂದು ಈಗ ಮಗು ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎದ್ದು ಅದೆಲ್ಲ ಇರೋದೇ ಇದ್ದೇ ಇರುತ್ತೆ. ಸೊ ಒಟ್ಟಾರೆಯಾಗಿ ಸಿನಿಮಾ ಕಲಾಕೃತಿ ತುಂಬ ಚೆನ್ನಾಗಿ ಬಂದಿದೆ ಅನ್ನೋದು ವಿಚಾರ. ಸೊ ಈಗ ರಮೇಶ್ ಅರವಿಂದ್ ನಮ್ಮೊಂದಿಗೆ ದೂರವಾಣಿ ಮೂಲಕ ಸಂಪರ್ಕಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. Thank you Ramesh sir, thank you so much. Got some lovely reviews. ಏನು ಟ್ವಿಟ್ಟರ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಎಲ್ಲ ನಿಮ್ದೇ ಮಾತು. ಥ್ಯಾಂಕ್ ಯು ಸರ್. ಎಲ್ಲ ಬಹಳ ಒಳ್ಳೆ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ನೀವು ನೋಡಿ ಸಂಜು ಇದ್ದಾನೆ, ಬಹಳ ಖುಷಿ ಆಯ್ತು. ನಾನು ಹೋಗ್ಬೇಕು ಅಂತಿದ್ದೀನಿ, ಮಕ್ಳು ಜೊತೆಗೆ ಬರೋಕು ಹಠ ಮಾಡ್ತಿದ್ದಾರೆ. ಅವ್ರಿಗೆ ಎಕ್ಸಾಮ್ಸ್, ಸೊ ಎಕ್ಸಾಮ್ ಮುಗಿದ ತಕ್ಷಣ ಇಡೀ ಫ್ಯಾಮಿಲಿ ಹೊಡ್ತೀವಿ, ಕಾಯ್ತಾ ಇದೀವಿ ನೋಡಕ್ಕೆ. ಥ್ಯಾಂಕ್ ಯು ರಮೇಶ್ ಅವರ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ವಾಯ್ಸ್ ಕೇಳಿದ್ರೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಹತ್ರನೂ ಬರುತ್ತೆ. ಥ್ಯಾಂಕ್ ಯು. ಇಡೀ ನಮ್ಮ ಕನ್ನಡ ಚಿತ್ರದ ಭವಿಷ್ಯದಲ್ಲಿ ಕೂತಿದೆ ಫ್ರೇಮ್ ಅಲ್ಲಿ, ಎಲ್ರು ಅಲೆ ಹೇಳ್ದೆ ತಿಳ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ಅರವಿಂದ್. ಸಿನಿಮಾ ನೋಡಬೇಕಾಗಿದೆ ಅವರು, ಬಟ್ ತುಂಬ ಒಳ್ಳೆ ರಿವ್ಯೂಸ್ ಬಂದಿರೋದ್ರ ಬಗ್ಗೆ ಹೇಳಿದರು. ಸೊ ಅಂದರೆ ಆ ಥರದ ಫೀಡ್ಬ್ಯಾಕ್, ಅಂದರೆ ನಾವು ತುಂಬ ಸಲ ಮಾತಾಡ್ತಿರ್ತೀವಿ. ನೀವು ಅಂದರೆ ಸಿನಿಮಾ ರಿಲೀಸ್ಗಿನ ಮುಂಚೆ ನೀವು ಏನೇ ಮಾತಾಡ್ಬೋದು. ನಾಗಶೇಖರ್ ರಿಲೀಸ್ ಆದಮೇಲೆ ಈಗ ನೋಡಿ, ಅವ್ರು ಮಾತಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಸಿನಿಮಾ ಮಾತಾಡ್ತಾ ಇದೆ. ಅದು ಮಾತಾಡಿ ಇವ್ರಿಗೆಲ್ಲ ಹೇಳಿದೆ, ಇವ್ರು ಬಂದು ಇನ್ನೊಂದು ಜನರಿಗೆ ಹೇಳ್ತಾರೆ, ಅದು ಹಾಗೆ ಹೋಗ್ತಾ ಇರುತ್ತೆ.
ಸೊ ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾ ಚೆನ್ನಾಗಿ ಮಾಡಬೇಕಾಗಿರೋದು. ಸೊ ಪ್ರೀತಮ್ ನೀವೇನು ಹೇಳ್ಬೇಕಂತೀರಾ ನಾಕ್ಷಕರಿಗೆ? ಅದೇನಾಗುತ್ತೆ, ನಾವು ಇಡೀ ಟೀಮ್ ಸಿನಿಮಾ ಮಾಡಿದಾಗ ಎಡಿಟಿಂಗ್ ರೂಮಲ್ಲಿ ಮಾಡಿದಾಗ ಇದೊಂದು ಮಾಡ್ಬೋದಿತ್ತು ಅದೊಂದು ಮಾಡ್ಬೋದಿತ್ತು ಅಂತ ಇದ್ದೇ ಇರುತ್ತೆ. ಬಟ್ ಫೈನಲಿ ಫ್ರೈಡೇ ಮಾರ್ನಿಂಗ್ ಆಡಿಯನ್ಸೇ ಎಕ್ಸಾಕ್ಟ್ ರಿಪೋರ್ಟ್ ಕೊಡೋದು, ವಿಚ್ ಯಾರ ಕೈಲೂ ಅದಿಲ್ಲ. ಕರೆಕ್ಟ್. ಸೊ ಆಡಿಯನ್ಸ್ ಏನು ಇಷ್ಟಪಡ್ತಾರೆ, ಕೆಲವು ಸಲ ನಾವು ಇದು ಇಷ್ಟಪಡಲ್ಲ ಅನ್ಕೊಂಡಿರೋದು ಇಷ್ಟಪಟ್ಬಿಡ್ತಾರೆ, ಇದು ಇಷ್ಟೊಂದು ಇಷ್ಟಪಟ್ರ ಅಂತಾನೂ ಆಗುತ್ತೆ, ಅಯ್ಯೋ ಇಷ್ಟನೇ ಪಟ್ಟಿಲ್ಲ ಅಂತಾನೂ ಆಗುತ್ತೆ. ಸೊ ಆಡಿಯನ್ಸ್ ಜಜ್ಮೆಂಟ್ ಏನಿದೆ ದಟ್ಸ್ ದ ಬೆಸ್ಟ್ ಜಜ್ಮೆಂಟ್. ಇವತ್ತೆಲ್ಲ ಆಡಿಯನ್ಸ್ ಇಷ್ಟಪಡ್ತಾರೆ ಅಷ್ಟೇ. ಸೊ ದರ್ಸ್ ನೋ. ಎಸ್ ನರೇಂದ್ರ ನೀವೇನಾರು ಹೇಳಕ್ಕೆ ಕೊಡ್ತೀವಿ? ಎಲ್ಲ ಕಡೆಯಿಂದಲೂ ಸಿಕ್ಕಾಪಟ್ಟೆ ಒಳ್ಳೆ ರಿಪೋರ್ಟ್ ಇದೆ ಸರ್. ಅಂದರೆ ಗ್ರಾಮೀಣ ಪ್ರದೇಶದಿಂದಲೂ ಸಿನಿಮಾ ನೋಡ್ತಿರೋ ಕಾಲೇಜು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಎಸ್ ನನಗೆ ಒಂದು ಅನಿಸಿದ್ದು ಏನಂತಂದರೆ ನಾಕ್ಷಕರು ತುಂಬ ಸಲ ಮಾತಾಡೋದು ಹೇಳ್ತೀವಿ, ಮನಸ್ಸಿಂದ ಒಳಗಡೆಯಿಂದ ಮನಸ್ಸಿಂದ ಮಾಡಿದ್ದಾರೆ ಅಂತ ಹೇಳಿ. ಕೆಲವೊಂದು ನಾವು ಟೆಕ್ನಿಕಲ್ ಆಗಿ ಮಾಡ್ತೀವಿ, ಇದು ಹೀಗೆ ಲವ್ ಅಂದರೆ ಹಿಂಗೆ, ಇದು ಹಿಂಗೆ ಅಂತೇಳಿ. ಕೆಲವೊಂದು ತುಂಬ ನಮ್ಮ ಮನಸ್ಸಿಂದ ಅಂದರೆ ಈ ಸಿನಿಮಾ ಬಗ್ಗೆ ಹಂಗೆ ಅನಿಸ್ತು ನನಗೆ. ಇಲ್ಲ ಅದು ನಿಜವಲ್ಲೂ ಈಗ ಅವ್ರಿಗೆ ಸತ್ಯ ಘಟನೆ ಅಂತ ಯಾರಾದರೂ ಹೇಳಿದರೆ ಅದು ತುಂಬ ಚಿಕ್ಕದಾಗಿರುತ್ತೆ ವಿಷಯ, ಅಷ್ಟೊಂದು ಡೀಟೇಲ್ ಯಾರೂ ಹೇಳೋಕ್ಕಾಗಿರಲ್ಲ. ಅಷ್ಟು ಡೀಟೇಲ್ ವರ್ಕ್ ಮಾಡಬೇಕು ಅಂದರೆ ಅದನ್ನು ತಿರುಗಿ ಸಿನಿಮಾ ಮಾಡಬೇಕಾಗತ್ತೆ. ಯಾವುದೇ ಘಟನೆಯನ್ನು ತಿರುಗಿ ಸಿನಿಮಾ ತೋರಿಸ್ಬೇಕಾಗತ್ತೆ, ಸಿನಿಮಾ ಥರ ತೋರಿಸ್ಬೇಕಾಗತ್ತೆ. ಆ ಶ್ರಮ ತುಂಬ ಕಾಣಿಸುತ್ತೆ. ಅಂದರೆ ಅವ್ರಿಗೆ ಹೇಳಿರೋದಾದರೆ ಎಷ್ಟು ಹೇಳಿರ್ಬೋದು, ನಾವು ಒಬ್ಬರು ಹಿಡ್ದೋ ಸರ್ ಅವನಿಗೆ ಯಾರೋ ಕೊಂದಿದ್ದ ಅವನು, ಸರಿ ಅವನ ಪ್ರೇಮ ಪ್ರಕರಣ ಹೇಗಿತ್ತು ಸರ್, ಆ ಹುಡುಗಿಗೆ ಪೋಲಿಯೋ ಆಗಿತ್ತು ಅಂತ ಇಷ್ಟು ಮಾತ್ರ ಹೇಳಿರ್ಬೋದು. ಆದರೆ ಇಡೀ ಚಿತ್ರ ನಿಮ್ಗೆ ತೋರಿಸ್ಬೇಕು ಅಂದಾಗ ಪ್ರತಿ ಡೀಟೇಲ್ ಬರೀಬೇಕಲ್ಲ. ಎಸ್. ಸೊ ಅದನ್ನು ಸಮರ್ಥವಾಗಿ ನಾಕ್ಷಕರು ಮಾಡಿದ್ದಾರೆ. ಈಗ ಚಿಕ್ಕದೊಂದು ಬ್ರೇಕ್ ತೊಗೊಳ್ಳೋ ಸಮಯ, ಬ್ರೇಕ್ ನಂತರ ಮತ್ತೆ ಈ ಕಾರ್ಯಕ್ರಮ